ಎಲ್ಲ ಅಮ್ಮಂದಿರಿಗೆ ತಮ್ಮ ಮಕ್ಳು ಹೆಲ್ತಿ, ಪ್ರೋಟೀನ್ ತಿನ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆದ್ರೆ ನಿಮ್ಗೆ ಗೊತ್ತಾ, ನನ್ ತಮ್ಮ ಅಂತೂ ಬೀಟ್ರೋಟ್ ಅನ್ನೋ ಸಾಕು ಮೂಗ್ ಮುರಿತಾ ಇದ್ದ. ಇಷ್ಟಾನೇ ಆಗ್ತಿರ್ಲಿಲ್ಲ ಅವ್ನ್ಗೆ ಅದನ್ ತಿನ್ಬೇಕಂತ ಹೇಳಿದ್ರೆ. ಆದ್ರೆ ಬೀಟ್ರೋಟ್ನ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್, ಅದ್ರಲ್ಲಿ ಎಷ್ಟು ವಿಟಮಿನ್ಸ್ ಇರುತ್ತೆ, ಎಷ್ಟು ಮಿನರಲ್ಸ್ ಇರುತ್ತೆ ಅಂತ ನಾನೇನ್ ಹೇಳ್ಬೇಕಾಗಿಲ್ಲ, ನಿಮ್ಗೆ ಗೊತ್ತು. ಅದ್ರಲ್ಲಿ ವೈಟಮಿನ್ ಕೆ, ಡಿ, ಬಿ ಎಲ್ಲ ಸಹ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದು ಹೊಸ ರೆಸಿಪಿ ಟ್ರೈ ಮಾಡಿದೆ. ಅದಕ್ಕೋಸ್ಕರ ಕಡಲೆಕಾಳು ಹಾಕಿ, ಅದು ಇನ್ನೂ ಸಹ ಪ್ರೋಟೀನ್ ಆಗಿರುತ್ತೆ. ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಫಸ್ಟ್ ಬೀಟ್ರೋಟ್ ಮತ್ತೆ ಕಡಲೆಕಾಳನ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ 3 ಇಂದ 4 ಕೂಗಿಸ್ಕೊಂಡು ಸೈಡಲ್ಲಿ ತೆಗ್ದಿಟ್ಕೊಳ್ಳಿ. ಆಮೇಲೆ ಒಂದ್ ಬಾಣ್ಲಿಗೆ ಮಾಡ್ಕೊಳ್ಳಿ, ಎಣ್ಣೆ ಹಾಕಿ ಮತ್ತೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನಿಮಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಅಲ್ವಾ. ಅದ್ ಬೆಂದಿದೆ ಅಂತ ಗೊತ್ತಾದ್ಮೇಲೆ ನೀವು ಕರ್ಬೇವಿನ ಸೊಪ್ಪು ಸಹ ಹಾಕೋಬಹುದು ಬೇಕಾದ್ರೆ, ಇಲ್ಲ ಅಂದ್ರೆ ಪರವಾಗಿಲ್ಲ. ಆಮೇಲೆ ಒಂದ್ ಸ್ವಲ್ಪ ಟೊಮೊಟೊನು ಹಾಕೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನೀವು ಬೇಯಿಸಿಟ್ಕೊಂಡಿರ್ತೀರಲ್ಲ, ಅದನ್ನ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು, ಒಂದ್ 5 ರಿಂದ 10 ನಿಮಿಷನೂ ಬೇಡ, ಒಂದ್ 7 ನಿಮಿಷದ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಯಾಗಿ ಟೇಸ್ಟಿ ಆಗಿರೋಂಥ ಹೆಲ್ತಿ ಆಗಿರೋಂಥ ಬ್ರೇಕ್ಫಾಸ್ಟ್ ಚಪಾತಿಗೆ ಅಥವಾ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ನಿಮ್ ಮಕ್ಳು ಯಾರು ಬೀಟ್ರೂಟ್ ತಿಂತಾ ಇಲ್ಲ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಒಂದ್ ಸ್ವಲ್ಪ ಕಾಯಿ ಕೂಡ ಹಾಕೊಂಡ್ರೆ ಅದಕ್ಕೆ ರುಚಿ ಹೆಚ್ಚು ಕೊಡುತ್ತೆ. ಇದೇ ತರ ಹೆಲ್ತಿ ರೆಸಿಪಿಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್